ಇದ್ರ ಬಗ್ಗೆ ಹೇಳಿ. ಇವತ್ತು ಎಲ್ಲ ಮೀಟಿಂಗ್ ಕರೆಸಿರೋ ತಹಸೀಲ್ದಾರು, ಅದ್ರ ಬಗ್ಗೆ ಮಾತಾಡಿದ್ರು. ಸೋಮವಾರ ಗಡು ಕೊಟ್ಟು ಸೇರಿಸಿ ನಾವೆಲ್ಲ ನಿಮ್ಗೆ ಕ್ಲಿಯರ್ ಮಾಡಿಕೊಟ್ಟು ಅಂತ ಹೇಳ್ಯಾರ. ಆದರೂ ಇವ್ರು ಮಾಡಲ್ಲ. ಒಂದಿನ ಬೇಕಾದಷ್ಟು ಮಾಡೋದಾಗಿತ್ತು. ತುಂಬ ಇವರು MLAಗಳು ಯಾವುದೂ ಕೆಲಸ ಮಾಡಲ್ಲ. ಈಗ ಮಡಾಳಿ ರೋಡ್ ಬಡಿಯೋದು ಹಾಕಿ ಸುಮಾರು ದಿನ ಆಯಿತು, ರೋಡ್ನ ಮಾಡಿ ಸಿಟಿಲಿ ಅಂತ. ನಾವು ಬಂದಾಗ ಮಾಡಿಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ, ನಮ್ಮ ಸರ್ಕಾರ ಬಂದ್ಬಿಟ್ರೆ ಸಾಕು ಅಂತ ಹೇಳ್ತಿರೋ. ಅವ್ರ ಸರ್ಕಾರ ಬಂತು, ಅವ್ರ ಸರ್ಕಾರದಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಬರೀ ಏನು ಕೇಳಬೇಕು ರೈತರು ಅದು ಕೇಳ್ಕೊಂಡೇ ಬಂದಿರೋ ಹೊರತು ಯಾವ ಸರ್ಕಾರ ಬಂದರೂ ಪರಿಹಾರ ಮಾಡೋಕ್ಕಾಗ್ತಾ ಇಲ್ಲ. ಈಗಲೂ ಬಲ್ಲಿ ಎಲ್ಲ ನಂಚ, ಪ್ರತಿಯೊಂದು ಆಫೀಸಲ್ಲಿ ನೋಡಿ ಬರೀ ನಂಚ ಕೊಟ್ಟರೆ ಕೆಲಸ ಇಲ್ದೇ ಇಲ್ಲ. ಪ್ರತಿಯೊಂದು ಆಫೀಸಲ್ಲೂ ನಂಚ ಕೊಡಬೇಕು, ನಂಚ ಕೊಟ್ಟರೆ ಕೆಲಸ ಇಲ್ದೇ ಇಲ್ಲ. ಅದಕ್ಕಾಗಿ ನಾವು ಇದಕ್ಕಾಗಿ ದೊಡ್ಡ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಕಪ್ಪಾಟ ಎತ್ತೀವಿ ಅಂತ ಮಾತಾಡ್ಕೊಂಡಿದ್ದು. ತಹಸೀಲ್ದಾರು ಇರಲಿ ನೋಡೋ ಸೋಮವಾರ ಸೇರಿಸ್ತೀವಿ ಅಂತ ಹೇಳ್ಯಾರ. ಇದಕ್ಕಾಗಿ ಯಾವ ಕೆಲಸನೂ ಮಾಡ್ತಾಯಿಲ್ಲ. MLAಗಳು ಮಾಡಲ್ಲ, ಯಾವ ಅಧಿಕಾರಿನೂ ಮಾಡಲ್ಲ. ಎಲ್ಲ ಬರೀ ನಂಚ್ಕೋರಿ ಇಲ್ಲಿರೋರು ಗುಂಡ್ಲು ಪ್ಲೇಟ ಸ್ಥಳಕ್ಕೆ ಎಲ್ಲ ಕೇಳಿದ್ರೆ 2,000 ನಾವು ಕಳಿಸ್ತೀವಿ, ನಾವು ಕಾಂಗ್ರೆಸ್ಲಿ ದುಡ್ಡು ಬೇಜಾನದ ಅಂತ ಹೇಳ್ತಾರೆ, ನಾವು ಸಾಲ ಕೇಳಕ್ಕೆ ಹೋದವ ಅಂತ ಹೇಳ್ತಾರೆ. ಯಾವ ಕೆಲಸ ಕೇಳಿ ಕೆಲಸನೇ ಆಯ್ತಾ ಇಲ್ಲ, ಮಾಡ್ತಾಯಿಲ್ಲ ಅವರು. ಒಂದು ಬೆಂಕಿ ಬೆಡ್ಗೆ 7 ರೂಪಾಯಿ ಮಾಡಿದ್ರು ಇವರು ಸರ್ಕಾರ ಬಂದು. ಇವ್ರು ಏನು ಮಾಡೋಕ್ಕಾದ್ದು ಅಂತ. ಈಗ ಬಸ್ ಚಾರ್ಜ್ ಕೂಡ 15% ಇದ್ದದ್ದು ಈಗ 20% ಆಗ್ಬಿಟ್ಟು ಇದ್ಬದ್ದು ಬಸ್ ಚಾರ್ಜ್ ಮಾಡ್ಬಿಟ್ಟು ಎಮ್ಕಳೆಲ್ಲ ಒಬ್ಬರು ಹೇಳಿ ಮಾತು ಕೇಳಲ್ಲ. ಎಲ್ಲ ಸುಮ್ಮನೆ ನುರಿಕೊಂಡು ಹೋಗ್ತಾರೆ. ಗಂಡಸ್ಗಳಿಗೆ ಹತ್ತಕ್ಕಂತೂ ಜಾಗನೇ ಕೊಡ್ತಾ ಇಲ್ಲ. ಆ ಸ್ಕೂಲ್ ಐಕ್ಳಿಗೆ ಬೇರೆ ಬಡವ್ರ ಬಗ್ಗರಿಗೆ ದಾನ ಮಾಡಿರೋ ಅದು ಮಾಡ್ದಲ್ಲ ಅಂತಾರೆ ಅನ್ಬೋದಾಗಿತ್ತು. ಇಲ್ದದ್ನೆಲ್ಲ ಮಾಡಿವ್ರು ಓಟಿಗೆ ಸಲುವಾಗಿ ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಭಾರಿ ಗುಂಡ್ಲುಪೇಟೆ ತಾಲೂಕಂತೂ ಭಾರಿ ಹೋಪ್ಲೆಸ್ ಆಗ್ಬಿಟ್ಟದ. ಸರ್, ಸೋಮವಾರ ಮೀಟಿಂಗ್ ಕರೆದಾದ ನಂತರದಲ್ಲಿ ಇವರು ಏನೋ ನಮ್ಮ ಕೆಲಸ ಏನೂ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಸರಿಯಾಗಿ ನಾವು ಏನು ಪಾಠ ಕಲಿಸ್ಬೇಕು ಅದು ಕಲಿಸ್ತೀವಿ. ಸರಿ, ಅದಂತೂ ಗ್ಯಾರಂಟಿ. ಧನ್ಯವಾದಗಳು. ಆಯ್ತು. ಭೀಮನಬೀಡು ಗ್ರಾಮದ ನಮ್ಮ ರೈತರಾಗಿರ್ತಕ್ಕಂತಹ ಸರ್, ತಮ್ಮ ಹೆಸರು? ಬಸವರಾಜ್ ಅವರು ಇವತ್ತಿನ ಒಂದು ತಾಲೂಕು ಆಫೀಸಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಅಲ್ಲಿ ನಾಳೆ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಅವರು ಕಪ್ಪು ಬಾಟವನ್ನು ಅಥವಾ MLA ಶಾಸಕರಾಗಲಿ ಮತ್ತು ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಇದಕ್ಕೆ ಯಾವುದಾರ ಒಂದು ಈಸೊತ್ತು ಮಾಡಿಸೋದಕ್ಕೂ ಕೂಡ 5,000, 10,000, 20,000 ಆ ಥರ ಕೇಳ್ತಾ ಇದ್ದಾರೆ. ಹಾಗಾಗಿ ರೈತರು ಮನನೊಂದು ಪಾಪ ಇವತ್ತು ನಾಳೆ ಗಣರಾಜ್ಯೋತ್ಸವದ ಪ್ರಯುಕ್ತ ಕಪ್ಪು ಬಾವುಟವನ್ನು ಆರಿಸುವುದರ ಮುಖಾಂತರವಾಗಿ ಅವರು ರಾಷ್ಟ್ರೀಯ ಬಾವುಟವನ್ನು ಆರಿಸದೇ ಇರೋಂಗೆ ಒಂದು ಪಾಪ ಒಂದು ಮಗು ಆಗಲಿ ಇಲ್ಲಾಂದರೆ ಮಹಿಳೆ ಆಗಲಿ ಆ ಬಾವುಟವನ್ನು ಆರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆಕ್ರೋಶವನ್ನು ಇವತ್ತು ಹೊರಹಾಕಿ ಇದ್ದಾಗ ನಮ್ಮ ಮಾನ್ಯ ಶಾಸಕರು ಇವ್ರನ್ನೆಲ್ಲ ಒಂದು ವಿಶ್ವಾಸಕ್ಕೆ ತಗೊಂಡು ಇವತ್ತು ಒಂದು ಮೀಟಿಂಗನ್ನು ಸೋಮವಾರ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ರೈತರನ್ನ ಕೇಳೋಣ. ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ ನಮಸ್ಕಾರ ಸರ್. ನಾವು ಸುಮಾರು 7-8 ತಿಂಗಳಿಂದ ನಾವು ಪಂಚಾಯತಿಯಲ್ಲಿ ಫುಲ್ಲು ಅವ್ಯವಹಾರಗಳು ನಡೀತಾ ಇತ್ತು. ಹಾಗಾಗಿ ನಾವು ಪ್ರತಿಯೊಂದು ಅರ್ಜಿ ಕೊಟ್ಟಿದ್ವಿ. ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ, ಮೂಲಭೂತ ಸೌಕರ್ಯಗಳಿಲ್ಲ. ಮಕ್ಕಳಿಗೆ ಅದೆಲ್ಲ ಬೇಡ ಸರ್. ಸರ್ಕಾರಿ ಶಾಲೆ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಕೂಡ ಆಯ್ತಾಯಿಲ್ಲ ಪಿಡಿಒಗಳು. ಮತ್ತು ಈ ಸೋತಾಗಲಿ ಪ್ರತಿಯೊಂದು ಬೇರೆ ಏನೇ ಒಂದು ಸವಲತ್ತು ಮಾಡಿಸ್ಬೇಕಾದ್ರೂ ಕೂಡ ಅವ್ರಿಗೆ ಲಂಚ, ಭ್ರಷ್ಟಾಚಾರ, ದುಡ್ಡು ಕೇಳಿದ್ರೆ ಮಾತ್ರ ಅಲ್ಲಿ ಕೆಲಸ ನಡೆಯುತ್ತೆ. ಇದನ್ನೆಲ್ಲ ಗ್ರಾಮದ ನಾವು ಇವಾಗೂ ಹೇಳ್ದೋ ಅಲ್ಲೆಲ್ಲ ಅರ್ಜಿ ಕೊಟ್ಟು ಯಾರೂ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ಏನು ಮಾಡ್ದೋ ಗಣರಾಜ್ಯೋತ್ಸವ ದಿನ ಇಒ ಆಗಲಿ ತಹಸೀಲ್ದಾರ್ ಆಗಲಿ ಯಾರೂ ಕೂಡ ಧ್ವಜಾರೋಹಣ ಮಾಡಬಾರ್ದು. ಈ ನಿಟ್ಟಿಗೆ ನಾವು ಕಪ್ಪು ಬಾವುಟನ ಆರಿಸೋಣ. ಲಾಸ್ಟಿಗೆ ಒಂದು ಮಹಿಳೆ ಆಗಲಿ ಅಥವಾ ಒಂದು ಮಗು ಆಗಲಿ ಅದನ್ನು ಆರಿಸಲಿ. ಇವರಿಂದ ಆರ್ಸೋಕ್ಕೆ ಯಾಕಂದರೆ ಇವ್ರು ಸ್ಪಂದಿಸ್ತಾ ಇಲ್ಲ, ಜನಗಳಿಗೆ ಯಾವುದೇ ರೀತಿಯ ಸ್ಪಂದಿಸ್ತಾ ಇಲ್ಲ. ಮತ್ತು ಕೈಗೊಂಬೆಗಳಾಗಿ ಕುಣಿತಾ ಇದ್ದಾರೆ ಇವರು. ಅದು ನಮಗೆ ಫುಲ್ ಮಾಡೋದು. ನಾವು ಆ ರೀತಿ ಮಾಡೋಣ ಅಂತ ನಾವು ನ್ಯೂಸ್ ಆಗಿತ್ತು ಸರ್. ಅದು ಈಗ ನಾಳೆ ನಾವು ಆ ಥರ ಮಾಡಬೇಕು ಅಂತಲೇ ಇದ್ದಿದ್ದು. ಹಾಗಾಗಿ ಇವತ್ತು ತುರ್ತು ಸಭೆ ತಹಸೀಲ್ದಾರೇ ಕರೆಸಿ ನಮ್ಮ ಕೊನೆಗೆ ಹೇಳಿದ್ದಾರೆ. ಸೋಮವಾರ ಪ್ರತಿ 34 ಹಳ್ಳಿಯ PDOಗಳನ್ನ ಕರೆಸಿ ನಾನು ಸಭೆ ಮಾಡಿ ನಿಮಗೆ ಏನೇನು ಸಮಸ್ಯೆ ಇದೆ ಅದನ್ನು 15 ದಿನಗಳ ಒಳಗಡೆ ನಿಮಗೆಲ್ಲ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತೆಲ್ಲ ತೀರ್ಮಾನ ತಗೊಂಡು ನಾವು ನಾಳೆ ಕಪ್ಪು ಬಾವುಟ ಆರಿಸೋದನ್ನು ಕೈ ಬಿಡ್ತೀವಿ ಸರ್. ಸರಿ. ಸೊ ಮುಂದೆ ನೋಡೋಣ, ಏನಾದರೂ ಪರಿಹಾರ ಮಾಡಿದ್ರೆ ಇನ್ನೊಂದು ಉಗ್ರ ಹೋರಾಟ ಪಕ್ಕ ಮಾಡ್ತೀವಿ ನಾವು. ಇದೇನು ಇಲ್ಲಿಗೆ ನಿಲ್ಲಿಸಲ್ಲ ನಾವು. ಈಗ ಅವ್ರು ಹೇಳಿದರೆ ನೋಡೋಣ. ಈಗ ಅವ್ರ ಮಾತುಗೊಂದು ಬೆಲೆ ಕೊಡೋಣ. ಈಗ ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಲೌಡ್ ಸ್ಪೀಕರ್ ಹಾಕಿ ಎಲ್ಲ PDOಗಳು ಕೇಳಿಸಿದ್ದಾರೆ. ನಾವು ಮಾಡ್ತೀವಿ ಅಂತ ಅನುಮೋದನೆ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನು ಹಿಂಪಡ್ಕೊಂಡು ಬಂದಿದ್ದೀವಿ ಇವಾಗ. ಸರಿ, ಆಯ್ತು. ಹೌದು. ಮೂಲಭೂತ ಸೌಕರ್ಯ ಇಲ್ಲ ಕೊಡಲಿಲ್ಲಿ. ಒಂದು ಹೂಳೆತ್ತನ್ನು ಹೆಚ್ಚಿಲ್ಲ ಪೂರ್ಲಿ. ಒಂದು ನೀರು ಟ್ಯಾಂಕು ಕಂಬ ಎಲ್ಲ ಕಿತ್ತು ಎಲ್ಲ ಚಕ್ಕ ಹಿಡ್ದು ಬಿದ್ದೋಗದ. ಅದಕ್ಕೊಂದು ಗಾರ ಗಿಲೋ ಮಾಡಿಸಿಲ್ಲ ಅವರು. ಇಲ್ಲಿ ಬೆಟ್ಟ ದನ ಕರು ತಿರುಗಾಡ್ದ ಜಾಗದಲ್ಲಿ JCB ತಗೊಂಡು ಕೆರೆಸ್ಬಿಟ್ಟು ದುಡ್ಡು ಮಾಡ್ಕೊತಾ ಇದ್ದಾರೆ ಹೊರತು ಊರೊಳಗೆ ಕೆಲಸ ಮಾಡ್ತಾಯಿಲ್ಲ. ಊರೊಳಗೆ ಬರೀ ಗಾಂಧಿ ಬೋರ್ಡ್ ಮಾತ್ರ ನೆಟ್ಟಿರ ಕೆಲಸ ಮಾತ್ರ ಒಂದೂ ಆಗಿಲ್ಲ. ಇಲ್ಲಿ ಪಂಚಾಯತಿಲಿ ಇರೋರೆಲ್ಲ ಕಳ್ಳರು. ಅವರು ಯಜ್ಞ ಮೇಯ್ತರ ದುಡ್ಡು ಕೊಣಗಿ ಪಂಚಾಯತಿ ದುಡ್ಡು ಯಜ್ಞ ಮೇಯ್ತರ. ರೈತರಿಗೆ ಮಾತ್ರ ಏನು ಸೌಲಭ್ಯ ಆಯ್ತಾ ಇಲ್ಲ. ಆ ತಾಲೂಕು ಪಂಚಾಯತಿಲಿರೋರ್ನೆಲ್ಲ ವರ್ಗಾವಣೆ ಮಾಡಿ
ಬೇರೆ ಹೊಸಬ್ರು ಕುಂಡಿಸ್ತ್ರ ಒಂದಷ್ಟು ಕೆಲಸ ಕಾರ್ಯಗಳು ಆಗ್ಬೋದಾ ಏನಾದರೂ ಗೊತ್ತಿಲ್ಲ. ಆದ್ರೆ ಅಲ್ಲಿರೋರ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಪಂಚಾಯತಿಲಿರೋರ್ನೆಲ್ಲವೇ. ಆ ಪಂಚಾಯತಿ ಯಾವಾಗ ನಾವು ಶಿವಪುರ ಪಂಚಾಯತಿ ಬಿಟ್ಟು ಪುತ್ತನಪುರ ಪಂಚಾಯತಿ ಸೇರಿದೋ ಆ ಪಂಚಾಯತಿ ಸೇರ್ತಪ್ಪಿನಿಂದ ನಮ್ಮ ಊರೊಳಗೆ ಯಾವುದೂ ಕೆಲಸ ಕಾರ್ಯಗಳೇ ನಡೆದಿಲ್ಲ. ಅಟ್ಟ ಕೊಟ್ಟ ಬೆಟ್ಟ ಕೊರ್ಕೊಂಡು ದುಡ್ಡು ತಿಂದರೆ ಹೊರ್ತು ಊರೊಳಗೆ ಕೆಲಸ ಒಂದು ಡ್ರೈನ್ ಆಯ್ತಾ, ಒಂದು ಚರಂಡಿನೇ ಆಯ್ತಾ, ಇಲ್ಲ ಒಂದು ಸಿ ಸಿ ರೋಡ್ ಆಯ್ತಾ. ಒಂದು ಮಾಡಿದ್ರೆ ಸರ್ ಸಿ ಸಿ ರೋಡ್ ಮಾಡ್ತೀವಿ ಅಂತ ಬೋರ್ಡ್ ನೆಟ್ಟರ ಸಿ ಸಿ ರೋಡೇ ಮಾಡಿಲ್ಲ. ನೀವು ಈ ಥರ ಎಲ್ಲ ದುಡ್ಡು ತಗೊಂಡು ತಿಂದು ಮಣ ಒಂದು ಇರೋದು 2 ಪೋರ್ 3 ಪೋರ್ ಮಣ ಮಾಡಿರೇ ಹೊರ್ತು ಅವರು ರೈತರಿಗೆ ಮಾತ್ರ ಏನೂ ಮಾಡ್ತಾಯಿಲ್ಲ. ನಾಳೆ ನಡೀತಕ್ಕಂಥ ಗಣರಾಜ್ಯೋತ್ಸವದ ಹೇಳಿ ಕಪ್ಪು ಬೋಟನ ಪ್ರದರ್ಶನ ಅದು ಮಾಡಬೇಕು ಅಂತ ಪ್ರಯತ್ನ ಮಾಡಿದೋ. ಈಗ ನಮ್ಮ ಕರೀತಿ ತಹಸೀಲ್ದಾರರು ಸರ್ಕಲ್ ಇವರೆಲ್ಲ ಗುಂಡ್ರಿಸಿ ಮಾತಾಡಿ ನಿಮ್ಮ ಕೆಲಸ ಕಾರ್ಯಗಳು ಏನಿದ್ರೂ ಸಾಹೇಬ್ರು ಕರೆಸಿ ನಾವೊಂದು ತೀರ್ಮಾನ ತಗೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಂದೆ ಮಾಡಿಕೊಡ್ತೀವಿ ಅಂತ ನಮ್ಗೆ ಒಂದು ಭರವಸೆ ಕೊಟ್ಟಾರ. ಆ ಭರವಸೆ ಏನಾದ್ರು ಹುಸಿ ಆಯಿತು ಅಂತಂದ್ರೆ ತಾಲೂಕು ಆಫೀಸ್ ಮುಂದೆ ನಾವು ಕೂತು ಉಗ್ರ ಹೋರಾಟ ಮಾಡೋದು ಮತ್ತೆ ಸಿದ್ಧ. ಸರಿ ಸರ್. ಭೀಮನ್ಬೀಡು ನಮ್ಮ ಗ್ರಾಮ ಪಂಚಾಯತಿಲೂ ಕೂಡ ತುಂಬ ಸಮಸ್ಯೆಗಳಿವೆ. ಯಾಕಂದರೆ ಸುಮಾರು ವಾರ್ಡಲ್ಲಿ ಚರಂಡಿಗಳೇ ಇಲ್ಲ. ತುಂಬ ನೀರುಗಳು ಫುಲ್ಲು ಚರಂಡಿ ಇಲ್ಲದೆ ಬೀದಿಗಳು ಮನೆಗಳಿಗೆ ತುಂಬ ಫುಲ್ಲು ಗಲೀಜಾಗಿರ್ತದೆ. ಆ ರೀತಿ ಇರುತ್ತೆ. ಮತ್ತು ಈ ದಿನ ನಾವು ಕಪ್ಪು ಬಾವುಟನ ನಾಳೆ ತೋರಿಸ್ಬೇಕು. ಯಾವುದೇ ಥರದ ಪಿ ಡಿ ಒಗಳಾಗಲಿ ಯಾವುದೂ ನಮ್ಗೆ ಸೌಕರ್ಯಗಳನ್ನ ಮಾಡಿಕೊಡ್ತಾ ಇಲ್ಲ. ಪ್ರತಿಯೊಬ್ಬ ಪಿ ಡಿ ಒನೂ ಕೂಡ ನೆಂಚ ಕೇಳೋದು ಅಥವಾ ಮುಂದೂಡೋದು. ಸುಮಾರು ನಮ್ಮ ರಾಜ್ಯವರು ತುಂಬ ಶ್ರಮಪಟ್ಟು ಎಲ್ಲನೂ ಕೆದಕಿ ಎಲ್ಲನೂ ಹೊರ ಹಾಕಿದ್ದಾರೆ, ತಂದಿದ್ದಾರೆ ಹೊರಗಡೆ ಎಲ್ಲನೂ ಏನೇನು ಮಾಡಬೇಕು ಅಂತ. ತುಂಬ ಹಣ ಬಂದಿದ್ದರೂ ಕೂಡ ಕೆಲಸಗಳನ್ನ ಮಾಡ್ತಾಯಿಲ್ಲ. ಆ ರೀತಿ ಮಾಡ್ತಾ ಇರ್ತಿರೋದ್ರಿಂದ ಪಿ ಡಿ ಒಗಳನ್ನ ಕರೆಸಿ ನಮ್ಮ ಜೊತೆ ನಾಳಿದ್ದು ಸೋಮವಾರ ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ತಹಸೀಲ್ದಾರರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಸರಿ ಸರ್. ಹಳದ ಮಾದಳಿ ಲೋಕೇಶ್ ಅಣ್ಣವ್ರು ಇದ್ದಾರೆ. ಈಗ ಅವ್ರನ್ನೇ ಮಾತಾಡ್ಸೋಣ ಸರ್. ನಾವು ಈವರೆಗೆ ಸುಮಾರು ನಮ್ಮ ಪಂಚಾಯಿತಿಗಳಲ್ಲಿ ಕೆಲಸ ಆಗಲ್ಲ ಅಂತ ನಮ್ಮ ರೈತರು ಸುಮಾರು ದಿನ ಕಂಪ್ಲೇಂಟ್ ಮಾಡಿದ್ದಾರೆ, ಹೋಗಿ ಹೇಳಿದ್ದಾರೆ. ಅವರು ನಮ್ಮ ಹತ್ರನೂ ಹೇಳ್ಸಿದ್ದಾರೆ. ಆದರೆ ಯಾವುದೇ ಪಿ ಡಿ ಒಗಳು ಯಾರಿಗೆ ಬೇಕಾದರೂ ಹೇಳ್ಕರಿ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಣ್ಣ ಇದನ್ನು ನಮ್ಮೊಂದಿಗೆ ಹೇಳಿದ್ರು. ಅದಕ್ಕೆ ನಾವು ಹೋಗಿ ಅವ್ರೊಂದಿಗೆ ಹೇಳಿದ್ರು. ಅವರು ಆಯಿತು ಮಾಡಿಸ್ತೀನಿ ಅಂತಂದರು. ನಾವು ಫೋನ್ ಕರೆ ಮಾಡಿದಾಗ ಯಾವುದೋ ನೀವು ಹೇಳಿದ್ದು ಮರ್ತುಬಿಟ್ಟಿದ್ದೀನಲ್ಲ ಇವರು ದಿನ ನಾವು ಹೇಳ್ದನ್ನೆಲ್ಲ ಮರ್ತುಬಿಡ್ತಾರೆ. ಸಂಬಳ ಮಾತ್ರ ಗ್ಯಾಪ್ತಿಯಾಗಿರುತ್ತಲ್ಲ ತಿಂಗವಿ, ಅದನ್ನು ಗ್ಯಾಪ್ಸವ್ರು ಯಾರ? ಇವರು ಸಂಬಳ ತಗೋಬೇಕಲ್ಲ, ಈ ಸಂಬಳನ ಗ್ಯಾಪ್ಸವ್ರು ಯಾರ? ಅದನ್ನು ನಾವೇ ಗ್ಯಾಪ್ಸ್ತಾ ಇದ್ದಾವ ರೈತರ ಸಮಸ್ಯೆನ ಬಗೆಹರಿಸೋಕ್ಕಾಗದೇ ಇದ್ಮೇಲೆ ನಾವು ಹೇಳೋದು ಆಫೀಸ್ ಏನಕ್ಕೆ? ಈಗ ಇವ್ರನ್ನ ಮಾಡಿರೋದು ಆಫೀಸ್ ಕೊಟ್ಟು ನಮ್ಮ ರೈತರ ಕೆಲಸಗಳನ್ನ ಮಾಡಿ ಅಂತ. ರೈತರ ಕೆಲಸನೇ ಇವರು ಮರ್ತುಬಿಟ್ಟು ಪುನಃ ಹೇಳಿ ಅನ್ನೋದಕ್ಕೆ ಇವ್ರಿಗೆ ಸಂಬಳ ಹಾಗಂತ ಕೇಳಿದ್ವಿ. ಅದೆಲ್ಲನೂ ಕೇಳಿದಾಗ ಅವರು ಯಾರಿಗೆ ಬೇಕಾದರೂ ಹೇಳ್ಕೊಳ್ಳಿ ಅಂದಾಗ ನಮ್ಮ ಒಂದು ನಿರ್ದಿಷ್ಟ ಅವಧಿ ಇದರಲ್ಲಿ ನಾವು ಒಂದು ಮನವಿನೂ ಮಾಡಿದ್ವು. ಅದಕ್ಕೂ ಅವರು ಒಪ್ಪಲಿಲ್ಲ. ಅದಕ್ಕೆ ನಾಳೆ ನಡೆಯುವಂಥ ಗಣರಾಜ್ಯೋತ್ಸವ 26ಕ್ಕೆ ನಡೀತಲ್ಲ, ಅದಕ್ಕೆ MLA ಅವರು ಮತ್ತು ಅವರು ತಹಸೀಲ್ದಾರರು ಧ್ವಜಾರೋಹಣ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಇದರಲ್ಲಿ ಯಾವುದೇ ರಾಜ್ಯದ ಹಬ್ಬಗಳನ್ನ ನಿಲ್ಲಿಸಬಾರ್ದು, ರಾಷ್ಟ್ರೀಯ ಹಬ್ಬಗಳನ್ನ ಯಾವುದನ್ನೂ ನಾವು ನಿಲ್ಲಿಸಬಾರ್ದು. ಆದರೆ ಇವರು ಏನೂ ಕೆಲಸ ಮಾಡದೇ ಇರತಕ್ಕಂಥ ವ್ಯಕ್ತಿಗಳು ಧ್ವಜಾರೋಹಣ ಮಾಡಬಾರ್ದು. ಯಾವುದಾದ್ರು ಒಂದು ಸ್ಕೂಲ್ ಹುಡುಗನ ಕಲ್ಲಿ ಕರೆಸಿ ಬೇಕಾದರೂ ಧ್ವಜಾರೋಹಣ ಮಾಡೋ, ಆಗಲಿಲ್ಲ ಒಬ್ಬರು ಮಹಿಳೆಯರು ಕರೆದು ಮಾಡೋಣ. ಆದರೆ ಇವ್ರು ಯಾರೂ ಧ್ವಜಾರೋಹಣ ಮಾಡಬಾರ್ದು ಅಂತ ಒಂದು ತೀರ್ಮಾನಕ್ಕೆ ಬಂದು ಮಾಡಿದ್ವು. ಅದಕ್ಕೆ ನಾವು ಅವರು ಏನಂತ ಹೇಳಿದ್ರು ತಹಸೀಲ್ದಾರು, ಅದಾಗಲ್ಲ ನಾವು ಮಾಡಿಕೊಡ್ತೀವಿ ಸರ್. ನಾವು ಒಂದು ಪದೇ ಅಂದರೆ ಒಂದು 6 ತಿಂಗಳು 2 ವರ್ಷ ಆಗಿದೆ. ಪ್ರತಿ ರೈತರಲ್ಲಿ ಬಾಯಲ್ಲಿ ಕೇಳಿ ಒಂದು ಸೊತ್ತು ಮಾಡ್ಬೇಕಾದ್ರೆ 10,000 ಕೇಳ್ತಾರೆ, 15,000 ಕೇಳ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಹಂಗೆ ಹೇಳ್ಕೊಂಡು ಬರ್ತಾರೆ ಅವರೆಲ್ಲ. ಹಾಗಾದ್ರೆ ಇವ್ರು ದುಡ್ಡು ತಗೊಂಡೋಗಿ ಏನು ಮಾಡ್ತಾರೆ? ಆಮೇಲೆ ಆ ಗೌರ್ಮೆಂಟ್ನಿಂದ ದುಡ್ಡು ಬಂದಿಲ್ಲ, ಗೌರ್ಮೆಂಟ್ನಿಂದ ದುಡ್ಡು ಬರದೇ ಇದ್ಮೇಲೆ ಆಫೀಸ್ ಏನಕ್ಕೆ ಬೇಕು? ಈಗ ಗೌರ್ಮೆಂಟ್ನಿಂದ ಹಣ ಬಂದಿಲ್ಲ, ಯಾವುದೇ ಕೆಲಸ ಮಾಡಿ ಅಂದರೆ ಹಣ ಬಂದಿಲ್ವಂತ. ಹಣ ಬರದೇ ಇದ್ಮೇಲೆ ಆಫೀಸ್ ಬಾಕ್ಲಾಗಿ ತೆಗೆದಿರಬೇಕು ನಮ್ಮದು. ಆದರೆ ಇವ್ರು ಸಂಬಳಕ್ಕಾಗಿ ಮಾತ್ರ ತಗೋತಾರ, ಇಲ್ಲ ರೈತರು ಒಳ್ಳೆಯದಕ್ಕೆ ಮಾಡ್ತಾಗಿದ್ದಾರೆ. ಸಂಬಳಕ್ಕೋಸ್ಕರನೇ ತಗೋತಾವ್ರೆ. ಇದು ಸರಿನಾ? ಇದನ್ನು ನಮ್ಮ MLA ಅವರು ಕೇಳಬೇಕು ತಾನೇ, ವಿಚಾರಿಸ್ಬೇಕು ತಾನೇ, ಕಷ್ಟಗಳನ್ನ ನೋಡಬೇಕು ತಾನೇ. ಅದೇ ಇವರು ತಹಸೀಲ್ದಾರರು ಹೇಳಿದ್ರೆ ಆಯಿತು ಬಿಡ್ರಿ ಮಾಡೋಣ ಅಂತಂದ್ರೆ ಎಲ್ಲಿ ತನಕ ನಾವು ತರ್ಕೊಂಡಿದ್ದೀವಿ. ಅದಕ್ಕೆ ನಾವೇನು ಹೇಳಿದ್ವು, ನಾಳೆ ಧ್ವಜಾರೋಹಣ ಮಾಡಬಾರ್ದು. ಅವ್ರು ಮಾತ್ರ ಯಾರು ಹಬ್ಬನ ಮಾಡಬಾರ್ದು ಅಂತೇನು ನಮ್ದೇನು ಇದಿಲ್ಲ. ಆದರೆ ನೀವು ಹೇಳ್ದಂಗೆ ಒಂದು ಮಗು ಕಲ್ ಮಾಡಿಸಿ, ಇಲ್ಲ ಮಹಿಳೆ ಕಲ್ ಮಾಡಿಸಿ
ಆದ್ರೆ ಈ ಕೆಲಸನ ನೀವು ಮಾಡದೇ ಇದ್ಮೇಲೆ ಆ ಕೆಲಸನೂ ನೀವು ಮಾಡಬಾರ್ದು ಅಷ್ಟೇ ನಮ್ಮದು. ಅದಕ್ಕೆ ತಹಸೀಲ್ದಾರ್ಗೆ ಯಾವುದೋ ಒಂದು ಇದ್ರ ಮೇಲೆ ಗೊತ್ತಾಗಿ ನಮ್ಮನ್ನು ತುರ್ತು ಸಭೆಗೆ ಕರೆದು ಇವತ್ತು 12 ಗಂಟೆಲಿ ಕರೆಸಿದಾಗ ನಾವೇನು ಹೇಳ್ದು, ನಮ್ಮ ಕೆಲಸ ಮಾಡೋವರೆಗಂಟು ನಾವು ಒಪ್ಪೋದಿಲ್ಲ, ನಮ್ಮ ಕೆಲಸ ಮಾಡಿಕೊಡಿ, ಆಮೇಲೆ ಬೇಕಾದ್ರೆ ನಾವು ಕೈ ಬಿಡ್ತೀವಿ, ಅದುವರೆಗೂ ಬಿಡೋಲ್ಲ ಅಂತ. ಅದರಿಂದ ನಾಳೆನೇ ಬೆಳಿಗ್ಗೆ 7 ಗಂಟೆಗೆ ಧ್ವಜಾರೋಹಣ ಮಾಡಬೇಕು. ನಾಳೆ ಬೆಳಿಗ್ಗೆ ಕಂಡು ಎಲ್ಲ ಕೆಲಸನೂ ನಡೆಯಲ್ಲ. ಅದಕ್ಕೆ ನಮಗೊಂದು ಕಾಲಾವಕಾಶ ಕೊಡಿ, ನಾವು ಮಾಡಿಸ್ಕೊಡ್ತೀನಿ ಅಂತ ತಹಸೀಲ್ದಾರರು ಒಪ್ಕೊಂಡ್ರು. ಅದಕ್ಕೆ ನಾವು ನಾಳೆ ಧ್ವಜಾರೋಹಣ ಮಾಡಿ ನೀವು 28 ಸೋಮವಾರ 11 ಗಂಟೆಗೆ 34 ಪಂಚಾಯತಿ ಪೀಡಿಯನ್ನು ಕರೆಸಿ, ಅವ್ರಿಗೆ ಮೇಲಧಿಕಾರಿ ಇಒನೇ ಕರೆಸಿ, ಯಾರು 15 ದಿನದಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ನೀವು. ಅದು ಯಾವುದಾ ನಮ್ಗೆ ಅನ್ಯಾಯವಾಗಿ ಮಾಡ್ಕೊಡೋದು ಬೇಡಿ, ಯಾವುದು ಕೆಲಸ ಆಗಬೇಕು ಅಂಥದನ್ನ ನೋಡಿ ಮಾಡಿಕೊಡ್ಬೇಕು. ಯಾರೋ ಬಂದು ನಂಗೆ ಅದಾಗಿಲ್ಲ ಇದಾಗಿಲ್ಲ ಅಂದ್ರೆ ಮಾಡಬಾರ್ದನ್ನೆಲ್ಲ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಕಾನೂನುಬದ್ಧವಾಗಿ ಮಾಡೋ ಅಂಥ ಕೆಲಸಗಳನ್ನ ಪೈಪ್ ಲೈನ್ ಇದಕ್ಕೆ ಕೊಟ್ಟಿದ್ದಾರಲ್ಲ ಅದನ್ನ ಮಾಡಿಸ್ಕೊಡ್ಬೇಕು ಇವರು. ಇದಕ್ಕೆಲ್ಲ ಗಮನ ಹರಿಸಿದೆ. ಸುಮ್ಮನೆ ರೈತರು ಸರಿ ಇಲ್ಲ ರೈತ ಸಂಘದವ್ರು ಹಂಗೆ ಮಾಡಿದ್ರು. ರೈತ ಸಂಘದವ್ರು ಏನು ಮಾಡ್ತಾರೆ, ಒಂದು ಜನಗಳಿಗೆ ಒಳ್ಳೇದು ಮಾಡೋದಕ್ಕೆ ಬಂದಿದ್ದೀವಿ, ಒಳ್ಳೇದು ಮಾಡಿಕೊಡಿ ಅಂತ ಕೇಳ್ತಾವೆ. ಅದರಲ್ಲಿ ನಮ್ದು ಯಾವ್ದಾದ್ರು ತಪ್ಪಿದ್ರೆ ಹೇಳಿ, ಈ ರೀತಿ ತಪ್ಪು ನೀವು ಕೇಳ್ತಾ ಇರೋದು, ಇದನ್ನು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂತ. ಇಷ್ಟೋ ತನಕ ಎಲ್ಲ ರೈತರು ಕೂಡ ಒಂದೇ ಧ್ವನಿ. ಏಕೆಂದರೆ ನಾಳೆ ನಡೀತಕ್ಕಂತಹ ರಾಷ್ಟ್ರೀಯ ಹಬ್ಬವಾಗಿರ್ತಕ್ಕಂತಹ ಗಣರಾಜ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಇವರು ಎಲ್ಲ ರೈತರು ಕೂಡ ತಮ್ಮ ನಮಗೆ ಯಾವುದೇ ಒಂದು ಈವತ್ತೊತ್ತಾಗಲಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಯಾವುದೂ ಕೂಡ ತಾಲೂಕ್ ಪಂಚಾಯತಿಲಿ ಮತ್ತು ಗ್ರಾಮ ಪಂಚಾಯತಿಲಿ ಯಾವುದೂ ಕೂಡ ಸರಿಯಾಗಿ ಕೆಲಸ ಆಗದೇ ಇರೋದ್ರಿಂದ ಎಲ್ಲ ರೈತರು ಕೂಡ ಇವತ್ತು ಒಗ್ಗಟ್ಟಾಗಿ ಒಮ್ಮತದಿಂದ ಆ ಒಂದು ನಾಳೆ ನಡೀತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ಕಪ್ಪು ಬಾವುಟವನ್ನು ಪ್ರದರ್ಶಿಸುವ ಮುಖಾಂತರವಾಗಿ ಇವರು ಆಕ್ರೋಶವನ್ನು ಹೊರಹಾಕಿದರು. ಹಾಗಾಗಿ ಇದನ್ನು ತಿಳಿದಂತಹ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಸೋಮವಾರ ನಾವು ನಿಮ್ಮನ್ನು ಇದ್ರ ಬಗ್ಗೆ ಒಂದು ಕೂಲಂಕುಷವಾದ ಒಂದು ಸಭೆನ ಕರೆದು ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತಗೊಂಡು ನಿಮಗೆ ನ್ಯಾಯವನ್ನು ಕಲ್ಪಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.